ಫಿಕ್ಸ್ ಆಗಿರುತ್ತೆ ಅಂತ. ಎನಿವೆ, ಏರ್ ಇಂಡಿಯಾ ಸಿಇಒಗೆ ಡಿಜಿಸಿಎ ಸಮನ್ಸ್ ಅನ್ನ ಕೊಟ್ಟಿದೆ. 2 ತಿಂಗಳಲ್ಲಿ 15ಕ್ಕೂ ಹೆಚ್ಚು ಶೋಕಾಸ್ ನೋಟಿಸ್ ಅನ್ನು ರಿಸೀವ್ ಮಾಡಿದೆ ಅಂತ ಹೇಳಲಾಗಿದೆ. ನಾಗರಿಕ ವಿಮಾನಯಾನ ಮಹಾನಿರ್ದೇಶಕರು ಏರ್ ಇಂಡಿಯಾಗೆ ಸಮನ್ಸ್ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಏರ್ ಇಂಡಿಯಾ. ಕೆಲವು ಬೋಯಿಂಗ್ ವಿಮಾನಗಳ ಲೈಸೆನ್ಸ್ ರದ್ದಾಗೋ ಸಾಧ್ಯತೆ ಕೂಡ ಇದೆ. ಪೈಲಟ್ಗಳ ದೂರುಗಳನ್ನ ಏರ್ ಇಂಡಿಯಾ ಕಡೆಗಣಿಸ್ತಾ ಇದೆಯಾ ನೋಡಿ. ಹಾಗೆ ಒಂದು ನಿರ್ಲಕ್ಷ್ಯ ಹೇಗೆ ಜೀವಗಳನ್ನ ಬಲಿ ತಗೊಳುತ್ತೆ ಅಂತ. 2 ತಿಂಗಳಲ್ಲಿ 15ಕ್ಕೂ ಹೆಚ್ಚು ಶೋಕಾಸ್ ನೋಟಿಸ್. ದಟ್ ಇಸ್ ಟೂ ಮಚ್. ಸೊ ಇಷ್ಟು ನೆಗ್ಲಿಜೆನ್ಸಿ ಇದೆಯಾ ಏರ್ ಇಂಡಿಯಾ? ಇಷ್ಟು ನೆಗ್ಲಿಜೆಂಟ್ ಆಗಿ ನಡ್ಕೊಳತ್ತಾ? ಪೈಲಟ್ಗಳ ದೂರುಗಳನ್ನ ಕಡೆಗಣಿಸಿತ್ತು ಏರ್ ಇಂಡಿಯಾ ಅಂತ ಹೇಳಲಾಗುತ್ತೆ. ಓಕೆ, ಲೆಟ್ ಮಿ ಗೆಟ್ ಬ್ಯಾಕ್ ಟು ಪೂಜಾ ಸಾದಾಂಗಿ, ಪೈಲಟ್. ಇವರು ನಮ್ ಜೊತೆ ಇದ್ದಾರೆ. ಪೂಜಾ ಅವರೇ, ಈಗ ಪರಿಶೀಲನೆಗೂ ಮುಂಚೆನೆ ಪೈಲಟ್ ಏನಾದ್ರೂ ಸಮಸ್ಯೆಗಳನ್ನ ಇದೆ ಅಂತ ಕಂಡು ಬಂದಲ್ಲಿ ಯಾರ ಗಮನಕ್ಕೆ ತರ್ತೀರಿ? ಇಮಿಡಿಯೇಟ್ಲಿ ಅದನ್ನ ಕರೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಸ್ಟಿಲ್ ಪೈಲಟ್ ವಿಮಾನನ ಟೇಕ್ ಆಫ್ ಮಾಡ್ತಾರಾ? ಇದರಲ್ಲಿ ಹಂಗಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೌ ಕೆನ್ ಇಟ್ ಬಿ ಡನ್, ಪೂಜಾ ಅವರೇ? It usually cannot be done because one problem if as a pilot yaro pilot ಒಂದೇನೋ ಪ್ರಾಬ್ಲಮ್ ರಿಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಅದು ರಿಪೋರ್ಟ್ ನ ಅಪ್ರೋಪ್ರಿಯೇಟ್ ಎಂಜಿನಿಯರ್ಸ್, ಅಪ್ರೋಪ್ರಿಯೇಟ್ ಟೆಕ್ನಿಷಿಯನ್ಸ್ ಅವ್ರಿಗೆ ಇಮಿಡಿಯೇಟ್ಲಿ ಹೇಳ್ತಾರೆ. ಅಂಡ್ ಅವಾಗ ದೇ check the aircraft or check ಮಾಡ್ಬಿಟ್ಟು then they rectify it if it is rectifiable at that point in time. And pilots hatra full discretion irutte in case ಅವ್ರಿಗೆ ಫ್ಲೈ ಮಾಡೋ ಮುಂಚೆ, ಏರ್ಬೋರ್ನ್ ಆಗೋ ಮುಂಚೆ ಅವ್ರಿಗೆ ಹಿಂಗ್ ಅನ್ಸ್ತು ಇಲ್ಲ ಇದು ಏರ್ಕ್ರಾಫ್ಟ್ ಅಲ್ಲಿ ಏನೋ ಒಂದ್ ಮೇಜರ್ ಫಾಲ್ಟ್ ಇದೆ, ಇದು ಫ್ಲೈ ಮಾಡಬಾರ್ದು, ಮಾಡಕ್ಕಾಗಲ್ಲ ಅಂದ್ರೆ ದೇ ಕ್ಯಾನ್ ಡೆಫಿನೆಟ್ಲಿ ರಿಜೆಕ್ಟ್ the takeoff or they can definitely not fly the aircraft until the problem is rectified. ಇದು ದಿಸ್ ಹ್ಯಾಸ್ ಹ್ಯಾಪನ್ಡ್ ಇನ್ ಒಂದು ಬಹಳ ಕೆಲವೇ ಕ್ಷಣಗಳಲ್ಲಿ ಇದು ನಡೆದು ಹೋಗಿದೆ. ಟೇಕ್ ಆಫ್ ಮಾಡಿದ್ದಾರೆ, ಪರ್ಮಿಷನ್ ಸಿಕ್ಕಿದೆ, ಟೇಕ್ ಆಫ್ ಮಾಡಿ ಕೆಲವೇ ನಿಮಿಷಗಳು ವಿದಿನ್ ಫ್ಯೂ ಮಿನಿಟ್ಸ್ ATC ಕಂಟ್ರೋಲ್ ಕಳ್ಕೊತಾರೆ. ದೆನ್ ಪ್ಲೇನ್ ಬಂದು ಹಾಸ್ಟೆಲ್ಗೆ ಹಿಟ್ ಆಗುತ್ತೆ. ಏನಾಗಿರ್ಬೋದು ಅಂತ ಅನ್ಸುತ್ತೆ ಆಕ್ಚುಲಿ ನಿಮ್ಮ ಅನುಭವದಲ್ಲಿ ನೋಡಿ ಹೇಳೋದಾದ್ರೆ? ಏನಾಗಿರ್ಬೋದು, ಹೇಗೋ ಆಗಿರ್ಬೋದು? Sir, ma'am, actually aircraft is an aircraft is very complex. A lot of systems are involved and ಇವಾಗ ಇಲ್ಲಿ ಕುತ್ಕೊಂಡು ಏನೋ ಒಂದ್ ಸ್ಪೆಕ್ಯುಲೇಟ್ ಮಾಡಕ್ಕೆ ಇಟ್ಸ್ ಈಸಿ, ಇದಾಗಿರ್ಬಹುದು ಅದಾಗಿರ್ಬಹುದು ಅಂತ ಯಾರು ಹೇಳ್ಬಹುದು ಇಲ್ಲಿ ಕುತ್ಕೊಂಡು. ಬಟ್ ಆಕ್ಚುಲಿ ಅಲ್ಲಿ ರಿಯಲ್ ಟೈಮ್ ಅಲ್ಲಿ ಏನಾಗಿದೆ ಅಂತ ಆಬ್ವಿಯಸ್ಲಿ ಅದ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ಅದ್ರ ರಿಪೋರ್ಟ್ ಬಂದ್ಮೇಲೆನೆ ಗೊತ್ತಾಗುತ್ತೆ. ಸೊ ನಾನಿವಾಗ ಹೇಳ್ಬಹುದು ಮ್ಯಾಮ್ ಬರ್ಡ್ ಸ್ಟ್ರೈಕ್ ಆಗಿರ್ಬಹುದು, ಆರ್ ಎಲೆಕ್ಟ್ರಿಕಲ್ ಫೇಲಿಯರ್ ಆಗಿರ್ಬಹುದು, ಎಂಜಿನ್ ಫೇಲಿಯರ್ ಆಗಿರ್ಬಹುದು, ಏನೋ ಒಂದ್ ಹೇಳ್ಬಹುದು. ಬಟ್ ದಟ್ ಈಸ್ ನಾಟ್ ದ ಟ್ರೂತ್. The truth will come out only once the investigation report comes out. ಲ್ಯಾಂಡ್ ಮಾಡಬಹುದಾದ್ರೆ ಎಲ್ಲೆಲ್ಲ ಲ್ಯಾಂಡ್ ಮಾಡಬಹುದು? ಬಿಕಾಸ್ ದಿಸ್ ಫ್ಲೈಟ್ ಇದು ತುಂಬಾ ದೂರ ಏನು ಹೋಗಿರ್ಲಿಲ್ಲ. ಇನ್ನು ವಾಪಸ್ ಬಂದು ಅದೇ ಏರ್ಪೋರ್ಟ್ ಅಲ್ಲಿ ಫ್ಲೈ ಮಾಡೋ ಆಪ್ಷನ್ ಏನಾದ್ರೂ ಇತ್ತ? ನಮಗೆ ಗೊತ್ತಿಲ್ಲ. ಇನ್ ದಿಸ್ ಸ್ಪೆಸಿಫಿಕ್ ಸಿಚುವೇಶನ್ ನಾವೇನು ಹೇಳಕ್ಕಾಗಲ್ಲ. ಬಟ್ ಯೂಶಲಿ ವಾಪಸ್ ಬಂದು ಅಂದ್ರೆ ಫ್ಲೈಟ್ ಟೇಕ್ ಆಫ್ ಆಗಿ ಸ್ವಲ್ಪ ಹೊತ್ತಿನಲ್ಲೇ ಈ ತರ ಸಮಸ್ಯೆ ಆಗಿದೆ ಅಂತ ಗೊತ್ತಾದ್ರೆ ಸೀದಾ ವಾಪಸ್ ಬಂದು ಅದೇ ಏರ್ಪೋರ್ಟ್ಗೆ ಲ್ಯಾಂಡ್ ಮಾಡಬಹುದಾ? ಅಥವಾ ಇಲ್ಲ ಏರ್ಪೋರ್ಟ್ ಇಂದ ತುಂಬಾ ದೂರ ಹೋಗಿದೆ ಅಂತಂದ್ರೆ ಬೇರೆ ಎಲ್ಲಿ ಲ್ಯಾಂಡ್ ಮಾಡಬಹುದು? ವಾಟ್ ಆರ್ ದ ಆಪ್ಷನ್ಸ್ ಅ ಪೈಲಟ್ ವಿಲ್ ಬಿ ಲೆಫ್ಟ್ ವಿತ್ ಈ ತರ ಸಿಚುವೇಶನ್ ಇದ್ದಾಗ? ಡೆಫಿನೆಟ್ಲಿ ಸೇಮ್ ಏರ್ಪೋರ್ಟ್ ಅಲ್ಲಿ ಸೇಮ್ ರನ್ವೇ ಅಲ್ಲಿ ನೀವು ಲ್ಯಾಂಡ್ ಮಾಡಬಹುದು. ಬಟ್ ಇಟ್ ಡಿಪೆಂಡ್ಸ್ ಆನ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್. ಲೈಕ್ ನಿಮ್ ಹತ್ರ ಇನಫ್ ಹೈಟ್ ಇರಬೇಕು, ನಿಮ್ ಹತ್ರ ಇನಫ್ ಸ್ಪೀಡ್ ಇರಬೇಕು, ನಿಮ್ದು ಹೈಟ್ ಲೂಸ್ ಆಗ್ತಾ ಇರಬಾರ್ದು ರ್ಯಾಪಿಡ್ಲಿ. ಸೊ ದೇರ್ ಆರ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್ ದಟ್ ಕಮ್ ಇನ್ ಟು ಪ್ಲೇ ಬಿಫೋರ್ ಅ ಪೈಲಟ್ ಡಿಸೈಡ್ಸ್ ಇಫ್ ದೇ ಕ್ಯಾನ್ ಕಮ್ ಬ್ಯಾಕ್ ಅಂಡ್ ಲ್ಯಾಂಡ್ ಅಟ್ ದ ಸೇಮ್ ಏರ್ಪೋರ್ಟ್. ಇಫ್ ದೇ ಕೆನಾಟ್ ಲ್ಯಾಂಡ್ ಅಟ್ ದ ಸೇಮ್ ಏರ್ಪೋರ್ಟ್ ದೆನ್ ದೇ ವಿಲ್ ಡೆಫಿನೆಟ್ಲಿ ಟ್ರೈ ಟು ಲ್ಯಾಂಡ್ ದಿ ಏರ್ಕ್ರಾಫ್ಟ್ ಅಟ್ ದ ನಿಯರೆಸ್ಟ್ ಏರ್ಪೋರ್ಟ್ ಆರ್ ಅವ್ರದ್ದು ಏನ್ ಆಲ್ಟರ್ನೇಟ್ ಏರ್ಪೋರ್ಟ್ ಇರುತ್ತೆ ಅಲ್ಲಿ ಹೋಗಿ ಅವ್ರು ಲ್ಯಾಂಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಇಫ್ ಇಟ್ ಇಸ್ ಪಾಸಿಬಲ್. ಸೊ ಎಲ್ಲಿನೂ ಇಫ್ in the particular case ಅಲ್ಲಿ there was a residential area just in front of the airport where it crashed. So definitely ಈ ತರದ ರೆಸಿಡೆನ್ಷಿಯಲ್ ಏರಿಯಾ ಏನೋ ಒಂದ್ ಇದ್ದಾಗ ಅಲ್ಲಿ ಅವ್ರು ಎಲ್ಲಿನೂ ಲ್ಯಾಂಡ್ ಮಾಡಕ್ಕೆ ಅವ್ರಿಗೆ ಅವಕಾಶ ಇಲ್ಲ.
ಎಲ್ಲ ಚೆಕ್ಸ್ ಆಗಿರುತ್ತೆ ಅಂತ. ಎನಿವೆ, ಏರ್ ಇಂಡಿಯಾ ಸಿಇಒಗೆ ಡಿಜಿಸಿಎ ಸಮನ್ಸ್ ಅನ್ನ ಕೊಟ್ಟಿದೆ. 2 ತಿಂಗಳಲ್ಲಿ 15ಕ್ಕೂ ಹೆಚ್ಚು ಶೋಕಾಸ್ ನೋಟಿಸ್ ಅನ್ನು ರಿಸೀವ್ ಮಾಡಿದೆ ಅಂತ ಹೇಳಲಾಗಿದೆ. ನಾಗರಿಕ ವಿಮಾನಯಾನ ಮಹಾನಿರ್ದೇಶಕರು ಏರ್ ಇಂಡಿಯಾಗೆ ಸಮನ್ಸ್ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಏರ್ ಇಂಡಿಯಾ. ಕೆಲವು ಬೋಯಿಂಗ್ ವಿಮಾನಗಳ ಲೈಸೆನ್ಸ್ ರದ್ದಾಗೋ ಸಾಧ್ಯತೆ ಕೂಡ ಇದೆ. ಪೈಲಟ್ಗಳ ದೂರುಗಳನ್ನ ಏರ್ ಇಂಡಿಯಾ ಕಡೆಗಣಿಸ್ತಾ ಇದೆಯಾ ನೋಡಿ. ಹಾಗೆ ಒಂದು ನಿರ್ಲಕ್ಷ್ಯ ಹೇಗೆ ಜೀವಗಳನ್ನ ಬಲಿ ತಗೊಳುತ್ತೆ ಅಂತ. 2 ತಿಂಗಳಲ್ಲಿ 15ಕ್ಕೂ ಹೆಚ್ಚು ಶೋಕಾಸ್ ನೋಟಿಸ್. ದಟ್ ಇಸ್ ಟೂ ಮಚ್. ಸೊ ಇಷ್ಟು ನೆಗ್ಲಿಜೆನ್ಸಿ ಇದೆಯಾ ಏರ್ ಇಂಡಿಯಾ? ಇಷ್ಟು ನೆಗ್ಲಿಜೆಂಟ್ ಆಗಿ ನಡ್ಕೊಳುತ್ತಾ? ಪೈಲಟ್ಗಳ ದೂರುಗಳನ್ನ ಕಡೆಗಣಿಸಿತ್ತು ಏರ್ ಇಂಡಿಯಾ ಅಂತ ಹೇಳಲಾಗುತ್ತೆ. ಓಕೆ, ಲೆಟ್ ಮಿ ಗೆಟ್ ಬ್ಯಾಕ್ ಟು ಪೂಜಾ ಸಾದಾಂಗಿ, ಪೈಲಟ್. ಇವರು ನಮ್ ಜೊತೆ ಇದ್ದಾರೆ. ಪೂಜಾ ಅವರೇ, ಈಗ ಪರಿಶೀಲನೆಗೂ ಮುಂಚೆನೆ ಪೈಲಟ್ ಏನಾದ್ರೂ ಸಮಸ್ಯೆಗಳನ್ನ ಇದೆ ಅಂತ ಕಂಡು ಬಂದಲ್ಲಿ ಯಾರ ಗಮನಕ್ಕೆ ತರ್ತೀರಿ? ಇಮಿಡಿಯೇಟ್ಲಿ ಅದನ್ನ ಕರೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಸ್ಟಿಲ್ ಪೈಲಟ್ ವಿಮಾನನ ಟೇಕ್ ಆಫ್ ಮಾಡ್ತಾರಾ? ಇದರಲ್ಲಿ ಹಂಗಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೌ ಕೆನ್ ಇಟ್ ಬಿ ಡನ್, ಪೂಜಾ ಅವರೇ? It usually cannot be done because one problem if as a pilot ಯಾರೋ ಪೈಲಟ್ ಒಂದೇನು ಪ್ರಾಬ್ಲಮ್ ರಿಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಅದು ರಿಪೋರ್ಟ್ ನ ಅಪ್ರೋಪ್ರಿಯೇಟ್ ಎಂಜಿನಿಯರ್ಸ್, ಅಪ್ರೋಪ್ರಿಯೇಟ್ ಟೆಕ್ನಿಷಿಯನ್ಸ್ ಅವ್ರಿಗೆ ಇಮಿಡಿಯೇಟ್ಲಿ ಹೇಳ್ತಾರೆ. ಅಂಡ್ ಅವಾಗ ದೇ check the aircraft or check ಮಾಡ್ಬಿಟ್ಟು then they rectify it if it is rectifiable at that point in time. ಅಂಡ್ ಪೈಲಟ್ಸ್ ಹತ್ರ ಫುಲ್ ಡಿಸ್ಕ್ರೆಷನ್ ಇರುತ್ತೆ. ಇನ್ ಕೇಸ್ ಅವ್ರಿಗೆ ಫ್ಲೈ ಮಾಡೋ ಮುಂಚೆ, ಏರ್ಬೋರ್ನ್ ಆಗೋ ಮುಂಚೆ ಅವ್ರಿಗೆ ಹಿಂಗ್ ಅನ್ಸ್ತು ಇಲ್ಲ ಇದು ಏರ್ಕ್ರಾಫ್ಟ್ ಅಲ್ಲಿ ಏನೋ ಒಂದ್ ಮೇಜರ್ ಫಾಲ್ಟ್ ಇದೆ, ಇದು ಫ್ಲೈ ಮಾಡಬಾರ್ದು, ಮಾಡಕ್ಕಾಗಲ್ಲ ಅಂದ್ರೆ ದೇ ಕ್ಯಾನ್ ಡೆಫಿನೆಟ್ಲಿ ರಿಜೆಕ್ಟ್ the takeoff or they can definitely not fly the aircraft until the problem is rectified. ಪೂಜಾವ್ರೆ, ಇದು ದಿಸ್ ಹ್ಯಾಸ್ ಹ್ಯಾಪನ್ಡ್ ಇನ್ ಬಹಳ ಕೆಲವೇ ಕ್ಷಣಗಳಲ್ಲಿ ಇದು ನಡೆದು ಹೋಗಿದೆ. ಟೇಕ್ ಆಫ್ ಮಾಡಿದ್ದಾರೆ, ಪರ್ಮಿಷನ್ ಸಿಕ್ಕಿದೆ, ಟೇಕ್ ಆಫ್ ಮಾಡಿ ಕೆಲವೇ ನಿಮಿಷಗಳು, ವಿದಿನ್ ಫ್ಯೂ ಮಿನಿಟ್ಸ್ ATC ಕಂಟ್ರೋಲ್ ಕಳ್ಕೊತಾರೆ. ದೆನ್ ಪ್ಲೇನ್ ಬಂದು ಹಾಸ್ಟೆಲ್ಗೆ ಹಿಟ್ ಆಗುತ್ತೆ. ಏನಾಗಿರ್ಬೋದು ಅಂತ ಅನ್ಸುತ್ತೆ ಆಕ್ಚುಲಿ ನಿಮ್ಮ ಅನುಭವದಲ್ಲಿ ನೋಡಿ ಹೇಳೋದಾದ್ರೆ? ಏನಾಗಿರ್ಬೋದು, ಹೇಗೋ ಆಗಿರ್ಬೋದು? Sir, ma'am, actually aircraft is an aircraft is very complex. A lot of systems are involved and ಇವಾಗ ಇಲ್ಲಿ ಕುತ್ಕೊಂಡು ಏನೋ ಒಂದ್ ಸ್ಪೆಕ್ಯುಲೇಟ್ ಮಾಡಕ್ಕೆ ಇಟ್ಸ್ ಈಸಿ, ಇದಾಗಿರ್ಬಹುದು ಅದಾಗಿರ್ಬಹುದು ಅಂತ ಯಾರು ಹೇಳ್ಬಹುದು ಇಲ್ಲಿ ಕುತ್ಕೊಂಡು. ಬಟ್ ಆಕ್ಚುಲಿ ಅಲ್ಲಿ ರಿಯಲ್ ಟೈಮ್ ಅಲ್ಲಿ ಏನಾಗಿದೆ ಅಂತ ಆಬ್ವಿಯಸ್ಲಿ ಅದ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ಅದ್ರ ರಿಪೋರ್ಟ್ ಬಂದ್ಮೇಲೆನೆ ಗೊತ್ತಾಗುತ್ತೆ. ಸೊ ನಾನ್ ಇವಾಗ ಹೇಳ್ಬಹುದು ಮ್ಯಾಮ್, ಬರ್ಡ್ ಸ್ಟ್ರೈಕ್ ಆಗಿರ್ಬಹುದು, ಆರ್ ಎಲೆಕ್ಟ್ರಿಕಲ್ ಫೇಲಿಯರ್ ಆಗಿರ್ಬಹುದು, ಎಂಜಿನ್ ಫೇಲಿಯರ್ ಆಗಿರ್ಬಹುದು, ಏನೋ ಒಂದ್ ಹೇಳ್ಬಹುದು. ಬಟ್ ದಟ್ ಈಸ್ ನಾಟ್ ದ ಟ್ರೂತ್. The truth will come out only once the investigation report comes out. ಲ್ಯಾಂಡ್ ಮಾಡಬಹುದಾದ್ರೆ ಎಲ್ಲೆಲ್ಲ ಲ್ಯಾಂಡ್ ಮಾಡಬಹುದು? ಬಿಕಾಸ್ ದಿಸ್ ಫ್ಲೈಟ್ ಇದು ತುಂಬಾ ದೂರ ಏನು ಹೋಗಿರ್ಲಿಲ್ಲ. ಇನ್ನು ವಾಪಸ್ ಬಂದು ಅದೇ ಏರ್ಪೋರ್ಟ್ ಅಲ್ಲಿ ಫ್ಲೈ ಮಾಡೋ ಆಪ್ಷನ್ ಏನಾದ್ರೂ ಇತ್ತ? ನಮ್ಗೆ ಗೊತ್ತಿಲ್ಲ. ಇನ್ ದಿಸ್ ಸ್ಪೆಸಿಫಿಕ್ ಸಿಚುವೇಶನ್ ನಾವೇನು ಹೇಳಕ್ಕಾಗಲ್ಲ. ಬಟ್ ಯೂಶಲಿ ವಾಪಸ್ ಬಂದು ಅಂದ್ರೆ ಫ್ಲೈಟ್ ಟೇಕ್ ಆಫ್ ಆಗಿ ಸ್ವಲ್ಪ ಹೊತ್ತಿನಲ್ಲೇ ಈ ತರ ಸಮಸ್ಯೆ ಆಗಿದೆ ಅಂತ ಗೊತ್ತಾದ್ರೆ ಸೀದಾ ವಾಪಸ್ ಬಂದು ಅದೇ ಏರ್ಪೋರ್ಟ್ಗೆ ಲ್ಯಾಂಡ್ ಮಾಡಬಹುದಾ? ಅಥವಾ ಇಲ್ಲ ಏರ್ಪೋರ್ಟ್ ಇಂದ ತುಂಬಾ ದೂರ ಹೋಗಿದೆ ಅಂತಂದ್ರೆ ಬೇರೆ ಎಲ್ಲಿ ಲ್ಯಾಂಡ್ ಮಾಡಬಹುದು? ವಾಟ್ ಆರ್ ದ ಆಪ್ಷನ್ಸ್ ಅ ಪೈಲಟ್ ವಿಲ್ ಬಿ ಲೆಫ್ಟ್ ವಿತ್ ಈ ತರ ಸಿಚುವೇಶನ್ ಇದ್ದಾಗ? ಡೆಫಿನೆಟ್ಲಿ ಸೇಮ್ ಏರ್ಪೋರ್ಟ್ ಅಲ್ಲಿ, ಸೇಮ್ ರನ್ವೇ ಅಲ್ಲಿ ನೀವು ಲ್ಯಾಂಡ್ ಮಾಡಬಹುದು. ಬಟ್ ಇಟ್ ಡಿಪೆಂಡ್ಸ್ ಆನ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್. ಲೈಕ್ ನಿಮ್ ಹತ್ರ ಇನಫ್ ಹೈಟ್ ಇರಬೇಕು, ನಿಮ್ ಹತ್ರ ಇನಫ್ ಸ್ಪೀಡ್ ಇರಬೇಕು, ನಿಮ್ದು ಹೈಟ್ ಲೂಸ್ ಆಗ್ತಾ ಇರಬಾರ್ದು ರ್ಯಾಪಿಡ್ಲಿ. ಸೊ ದೇರ್ ಆರ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್ ದಟ್ ಕಮ್ ಇನ್ ಟು ಪ್ಲೇ ಬಿಫೋರ್ ಅ ಪೈಲಟ್ ಡಿಸೈಡ್ಸ್ ಇಫ್ ದೇ ಕ್ಯಾನ್ ಕಮ್ ಬ್ಯಾಕ್ ಅಂಡ್ ಲ್ಯಾಂಡ್ ಅಟ್ ದ ಸೇಮ್ ಏರ್ಪೋರ್ಟ್. ಇಫ್ ದೇ ಕೆನಾಟ್ ಲ್ಯಾಂಡ್ ಅಟ್ ದ ಸೇಮ್ ಏರ್ಪೋರ್ಟ್, ದೆನ್ ದೇ ವಿಲ್ ಡೆಫಿನೆಟ್ಲಿ ಟ್ರೈ ಟು ಲ್ಯಾಂಡ್ ದಿ ಏರ್ಕ್ರಾಫ್ಟ್ ಅಟ್ ದ ನಿಯರೆಸ್ಟ್ ಏರ್ಪೋರ್ಟ್, ಆರ್ ಅವ್ರದ್ದು ಏನ್ ಆಲ್ಟರ್ನೇಟ್ ಏರ್ಪೋರ್ಟ್ ಇರುತ್ತೆ ಅಲ್ಲಿ ಹೋಗಿ ಅವ್ರು ಲ್ಯಾಂಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಇಫ್ ಇಟ್ ಇಸ್ ಪಾಸಿಬಲ್. ಸೊ ಎಲ್ಲಿನೂ ಇಫ್ ಇದ್ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ದರ್ ವಾಸ್ ಅನ್ ರೆಸಿಡೆನ್ಷಿಯಲ್ ಏರಿಯಾ ಜಸ್ಟ್ ಇನ್ ಫ್ರಂಟ್ ಆಫ್ ದಿ ಏರ್ಪೋರ್ಟ್ ವೇರ್ ಇಟ್ ಕ್ರಾಶ್. ಸೊ ಡೆಫಿನೆಟ್ಲಿ ಈ ತರದ ರೆಸಿಡೆನ್ಷಿಯಲ್ ಏರಿಯಾ ಏನೋ ಒಂದ್ ಇದ್ದಾಗ ಅಲ್ಲಿ ಅವ್ರು ಎಲ್ಲಿನೂ ಲ್ಯಾಂಡ್ ಮಾಡಕ್ಕೆ ಅವ್ರಿಗೆ ಅವಕಾಶ ಇಲ್ಲ.